ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಕಲೆಕ್ಟಿವ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಫೈನಾನ್ಷಿಯಲ್ ಚಾಲೆಂಜ್ ಏನು, ನಿಮ್ಮ ಫೈನಾನ್ಷಿಯಲ್ ಸ್ಟ್ರೆಂತ್ ಏನು, ಹಾಗೆ ನೀವು ಹೇಗೆ ಮನಿ ಮ್ಯಾಗ್ನೆಟ್ ಆಗಬಹುದು ಅನ್ನೋದು. ಸೊ ಇದು ಪಿಕ್ ಅ ಕಾರ್ಡ್ ರೀಡಿಂಗ್ ಅಲ್ಲ, ಓಕೆ, ಇದು ಕಲೆಕ್ಟಿವ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೇನಾದರೂ ಹೆಚ್ಚಿನ ಇನ್ಫಾರ್ಮೇಷನ್, ಎಜುಕೇಷನ್ ರಿಲೇಟೆಡ್ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು, ಹಾಗೆ ನಿಮ್ಮ ಲೈಫನ್ನು ಚೆನ್ನಾಗಿ ಸುಧಾರಿಸ್ಕೊಂಡು ಹೋಗಬೇಕು ಅಂತಂದರೆ ನೀವು ಜಾಯಿನ್ ಬಟನ್ನ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ನಾನು ತಿಂಗಳಿಗೆ ಒಂದು ವೀಡಿಯೋನ ಹಾಕ್ತೀನಿ, ಎಜುಕೇಷ್ನಲ್ ವೀಡಿಯೋ. ಸೊ ಎಸ್, ಇಂಟ್ರೆಸ್ಟ್ ಇರುವವರು ಜಾಯಿನ್ ಆಗಬಹುದು. ಆ್ಯಂಡ್ ಎಸ್, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಆಗುತ್ತೆ, ನಾನು ಕೂಡ ಇನ್ಸ್ಪೈರ್ ಆಗ್ತೀನಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋಗಳನ್ನು ಹಾಕೋದಕ್ಕೆ. ಓಕೆ, ಸೊ ಎಸ್, ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಎಸ್, ಸಿಗೋಣ ರೀಡಿಂಗಲ್ಲಿ. ಸೊ ಎಸ್, ಲೆಟ್ಸ್ ಸಿ ನಿಮ್ಮ ಸ್ಟ್ರೆಂತ್, ನಿಮ್ಮ ಚಾಲೆಂಜ್ ಫೈನಾನ್ಷಿಯಲಿ, ನೀವು ಹೇಗೆ ಮನಿ ಮ್ಯಾಗ್ನೆಟ್ ಆಗ್ಬೋದು ಅನ್ನೋದನ್ನು ಕೂಡ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. Thank you so much. Thank you universe, thank you so much. Okay, okay, so let's see. Thank you so much universe. Okay, ಸೊ ಫೈನಾನ್ಷಿಯಲ್ ಚಾಲೆಂಜ್ ಏನು ಅಂತಂದರೆ ನಿಮಗೆ ಬಜೆಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಇದು ದೊಡ್ಡ ಚಾಲೆಂಜ್ ನಿಮಗೆ. ಅಂತಂದರೆ ಹಣನ ಯಾವ ಥರ ಡಿಸಿಪ್ಲಿನಲ್ಲಿ ಮೇಂಟೈನ್ ಮಾಡಬೇಕು, ಹಣದ ಜೊತೆ ಯಾವ ಥರ ಡಿಸಿಪ್ಲಿನ್ ಆಗಬೇಕು, ಹಣ ಜೊತೆ ಸಂಬಂಧನ ಹೇಗಿಟ್ಕೊಳ್ಬೇಕು ಅದು ಗೊತ್ತಾಗೋದಿಲ್ಲ. ಓಕೆ, ಸೊ ಈ ಒಂದು ದ ಎಂಪರರ್ ನನಗಿಲ್ಲಿ ಅದನ್ನೇ ಹೇಳ್ತಾ ಇದೆ. ಹಣ ಜೊತೆಗಿನ ಸಂಬಂಧ ಏನಿದೆ ನೋಡಿ, ಇದು ನಿಮಗೆ ದೊಡ್ಡ ಚಾಲೆಂಜ್ ನಿಮ್ಮ ಲೈಫಲ್ಲಿ. ಫೈನಾನ್ಷಿಯಲ್ ಚಾಲೆಂಜೇ ಇದೆ. ನೀವು ಹಣನ ಯಾವ ಥರ ನೋಡ್ತಾ ಇದ್ದೀರಾ ಅನ್ನೋದು. ಕಂಟ್ರೋಲ್ ಇಲ್ಲ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಇದು ನಿಮ್ಮ ದೊಡ್ಡ ಸಮಸ್ಯೆ ಆ್ಯಕ್ಚುಲಿ. ಬಜೆಟಿಂಗ್ ಹೇಗೆ ಮಾಡೋದು, ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಕೆಲವೊಮ್ಮೆ ಔಟ್ ಆಫ್ ಕಂಟ್ರೋಲ್ ಆಗಿ ಹೋಗುತ್ತೆ. ಆ್ಯಕ್ಚುಲಿ ನಿಮಗೆ ಬುದ್ಧಿವಂತಿಕೆ ಇದೆ. ಓಕೆ, ಸೊ ನೀವೇನು ಬುದ್ಧಿ ಇಲ್ಲದೇ ಇರುವವರು ಏನೂ ಅಲ್ಲ, ತುಂಬಾ ಬುದ್ಧಿವಂತರು. ಬಟ್ ನಿಮಗೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಡಿಸಿಪ್ಲಿನ್ ಇಲ್ಲ. ಓಕೆ, ಸೊ ಹಣ ನಿಮ್ಮ ಕೈಗೆ ಬಂತು ಅಂದರೆ ಅದನ್ನ ಏನು ಮಾಡಬೇಕು ಅನ್ನೋದು ನಿಮಗೆ ಕೆಲವೊಮ್ಮೆ ತೋಚ್ತಾ ಇಲ್ಲ. ಅಂತಹ ಚಾಲೆಂಜನ್ನು ನೋಡ್ತಾ ಇದ್ದೀನಿ ಫೈನಾನ್ಷಿಯಲಿ ನೀವು. ಇದೆಲ್ಲ ಸಣ್ಣ ಪುಟ್ಟ ಚಾಲೆಂಜಸ್ ಇದೆ, ಮತ್ತು ದೊಡ್ಡ ಚಾಲೆಂಜಸ್, ದೊಡ್ಡ ಸಮಸ್ಯೆಗಳಾಗಿ ಪರಿವರ್ತನೆ ಆಗೋದಕ್ಕೆ ಶುರುವಾಗುತ್ತೆ. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಸ್ಟ್ರೆಂತ್ ಏನು ನೋಡೋಣ. ನಿಮ್ಮ ಸ್ಟ್ರೆಂತ್, ದ ಚಾರಿಯಟ್ ಕಾರ್ಡ್ ಬಂದಿದೆ ಇಲ್ಲಿ. ಚಾರಿಯಟ್ ಏನು ಬಗ್ಗೆ ತಿಳಿಸುತ್ತೆ? ವಿಕ್ಟ್ರಿ ಬಗ್ಗೆ ತಿಳಿಸುತ್ತೆ. ಆ್ಯಕ್ಚುಲಿ ಈ ಕಾರ್ಡ್ ಕೂಡ ಡಿಟರ್ಮಿನೇಷನ್ ಬಗ್ಗೆ ತಿಳಿಸುತ್ತೆ, ಆ್ಯಂಡ್ ದ ಚಾರಿಯಟ್ ಕೂಡ ಡಿಟರ್ಮಿನೇಷನ್ ಬಗ್ಗೆನೇ ತಿಳಿಸುತ್ತೆ. ನಿಮ್ಮ ದೊಡ್ಡ ಒಂದು ಸ್ಟ್ರೆಂತ್ ಏನು ಅಂತಂದರೆ ವಿಶ್ವಾಸ. ನನ್ನಿಂದ ಸಾಧ್ಯ ಇದೆ, ನಾನು ಮಾಡಬಲ್ಲೆ, ಆಗುತ್ತೆ ಅನ್ನೋ ಒಂದು
ಛಲದಿಂದ ನೀವು ಮುಂದೆ ಹೋದರೆ ಫೈನಾನ್ಷಿಯಲ್ ಚಾಲೆಂಜ್ ಏನಿದೆ ನೋಡಿ ಅದನ್ನು ನೀವು ಈ ಥರ ಸಾಲ್ವ್ ಮಾಡ್ತೀರಾ. ಓಕೆ, ಆ್ಯಂಡ್ ಇನ್ನೊಂದು ನಿಮ್ಮ ಸ್ಟ್ರೆಂತ್ ಏನು ಅಂತಂದರೆ ಬ್ಯಾಲೆನ್ಸ್ ಮಾಡುವಂಥದ್ದು. ಎಷ್ಟೇ ಹಣ ಲೈಕ್ ಹೇಗೆ ಇರಲಿ ಅದನ್ನ ಯಾವ ಥರ ಮ್ಯಾನೇಜ್ ಮಾಡಿ ಮುಂದೆ ಹೋಗಬೇಕು ಅನ್ನೋ ಸ್ಟ್ರೆಂತ್ ನಿಮ್ಮಲ್ಲಿದೆ. ಆ ಸ್ಟ್ರೆಂತ್ ನಿಮ್ಮಲ್ಲಿ ಇದೆ, ಬಟ್ ಎಲ್ಲೋ ಆ ಸ್ಟ್ರೆಂತನ್ನು ನೀವು ಕಂಡು ಹಿಡಿಲಿಲ್ಲ. ಎಲ್ಲೋ ಆ ಸ್ಟ್ರೆಂತ್ ಏನು ಅಂತಂದರೆ ಮಿಸ್ ಆಗಿದೆ. ಹಣದ ಜೊತೆ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಿದೆ, ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಈಗೋ ಬಂದುಬಿಡುತ್ತೆ, ಕೆಲವೊಮ್ಮೆ ವ್ಯಾಮೋಹ ಬಂದುಬಿಡುತ್ತೆ ಅಲ್ವಾ. ಸೊ ನಾವು ಏನಕ್ಕೂ ಇಟ್ಸ್ ಅ ಕಾಮನ್ ಸೆನ್ಸ್, ರೈಟ್. ಸೊ ನಮ್ಮ ಕೈಲಿ ಹಣ ಬಂತು ಅಂದ ತಕ್ಷಣ ನಾವು ಹಲವಾರು ವಿಚಾರಗಳನ್ನು ಯೋಚನೆ ಮಾಡ್ತೀವಿ, ಇದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋದು. ಬಟ್ ಎಂಡ್ ಆಫ್ ದ ಡೇ ನಾವೇನು ಮಾಡ್ತೀವಿ, ಅಯ್ಯೋ ನಾನು ಇದಕ್ಕೆ ಸೇವ್ ಮಾಡಬೇಕಿತ್ತು ಬಟ್ ನನ್ನಿಂದ ಆಗಿಲ್ಲ ಅನ್ನೋದು, ರೈಟ್. ನಿಮಗೆ ಗೊತ್ತಿದೆ ನಿಮ್ಮ ಹಣನ ಯಾವ ಥರ ನೀವು ಇಟ್ಕೊಳ್ಬೇಕು, ಏನು ಮಾಡಬೇಕು ಅನ್ನೋದು. ಕೆಲವೊಮ್ಮೆ ನೀವು ಔಟ್ ಆಫ್ ಕಂಟ್ರೋಲ್ ಆಗ್ತೀರಾ, ಅದೇ ದೊಡ್ಡ ಚಾಲೆಂಜ್ ನಿಮಗೆ. ಓಕೆ, ಸೊ ಲೆಟ್ಸ್ ಸಿ ನೀವು ಮನಿ ಮ್ಯಾಗ್ನೆಟ್ ಹೇಗೆ ಆಗಬೇಕು ಅನ್ನೋದನ್ನು ನೋಡೋಣ. 9 of Swords. ಓಕೆ, ಸೊ 9 of Swords ಇದೆ. 9 of Swords ಈಸ್ ಆಲ್ ಅಬೌಟ್ ಏನು ಅಂತಂದರೆ ಮೈಂಡನ್ನು ಶಾಂತ ಮಾಡುವಂಥದ್ದು. ನೀವು ಹೇಗೆ ಮನಿ ಮ್ಯಾಗ್ನೆಟ್ ಆಗಬಹುದು? ಸೊ ನಿಮ್ಮಲ್ಲಿ ಸೆಲ್ಫ್ ಟಾಕ್, ನೀವು ಯಾವ ಥರದ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಾ ನೋಡಿ, ಅದನ್ನ ಇವಾಗಲೇ ಸ್ಟಾಪ್ ಮಾಡಿ. ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು. ಎಸ್, ನಾನು ಹಣವಂತ, ನಾನು ಗುಣವಂತ, ನಾನು ಹಣವಂತ. ಸೊ ಆ ಥರದ್ದು ಹಣ ಬರುತ್ತೆ, ನಾನು ಹಣನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬಲ್ಲೆ. ಸೊ ಅಂತಹ ಸೆಲ್ಫ್ ಟಾಕ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ನಿಮಗೆ. ಆ್ಯಂಡ್ ಪ್ರೇಯರ್ ಕೂಡ ತುಂಬ ಇಂಪಾರ್ಟೆಂಟ್. ಅಫರ್ಮೇಷನ್ಸ್, ಅದೇ ನಾನು ಇವಾಗ ಹೇಳಿದಲ್ವ, ಐ ಆಮ್ ಮನಿ ಮ್ಯಾಗ್ನೆಟ್, ಮನಿ ಕಮ್ಸ್ ಟು ಮಿ ವೆರಿ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ. ಬಿಕಾಸ್ ಇಲ್ಲಿ ಇನ್ನೊಂದು ಚಾನ್ಸ್ ಇದೆ, ಬಿಕಾಸ್ ಇಲ್ಲಿ ಸನ್ ರೈಸ್ ಆಗ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಹಣದ ಬಗ್ಗೆ ಫಸ್ಟ್ ಆಫ್ ಆಲ್ ಚಿಂತೆ ಮಾಡೋದನ್ನು ಬಿಟ್ಬಿಡಿ. ಹಣದನ್ನು ಯಾವ ಥರ ನೋಡ್ತಾ ಇದ್ದೀರಾ ನೋಡಿ, ಅದನ್ನು ಮೊದಲು ಚೇಂಜ್ ಮಾಡಿ. ಹಣದ ಜೊತೆಗಿನ ಸಂಬಂಧ ಏನಿದೆ ನೋಡಿ, ಅದನ್ನ ಚೆನ್ನಾಗಿ ಇಟ್ಕೊಳ್ಳಿ ಫಸ್ಟ್ ಆಫ್ ಆಲ್. ಆವಾಗಲೇ ನೀವು ಹಣನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ಓಕೆ, ಸೊ ಎಸ್, ಏನು ಮಾತಾಡ್ತಾ ಇದ್ದೀರಾ? ಆ್ಯಂಡ್ ಹಳೆ ಬಿಲ್ಸ್ ಏನಾದರೂ ಪರ್ಸ್ ಒಳಗೆ ಇಟ್ಕೊಳ್ತೀರಾ ಅಂತಂದರೆ ತೆಗೆದು ಬಿಸಾಡಿ. ಆ್ಯಂಡ್ ಹಳೆ ಲೈಕ್ ಮದ್ದಿನ ಚಿಟ್ಟಿಗಳನ್ನು ಇಟ್ಕೊಳ್ಳೋದು, ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಸೊ ನೀವು ಮನಿ ಮ್ಯಾಗ್ನೆಟ್ ಹೇಗೆ ಆಗ್ಬೋದು ಅಂತಂದರೆ ಸೆಲ್ಫ್ ಟಾಕಿಂದ. ಸೆಲ್ಫ್ ಟಾಕ್, ನೀವೇನು ಹಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಬಿಲೀಫ್ ಸಿಸ್ಟಮ್ ಏನು ಹಣದ ಬಗ್ಗೆ, ಆ್ಯಂಡ್ ಅದನ್ನ ನೀವು ಯಾವುದರ ಜೊತೆ ಸರಿ ಮಾಡಬೇಕು ಅಂತ ಇದ್ದೀರಾ ಅನ್ನೋದು. ಫಾರ್ ಎಕ್ಸಾಂಪಲಿಗೆ ಇವಾಗ ನಿಮ್ಗೆ ಅನಿಸುತ್ತೆ ನನಗೆ ಹಣ ನಿಧಾನವಾಗಿ ಸಿಗೋದು ಅನ್ನೋದು ನಿಮ್ಮ ಬಿಲೀಫ್ ಸಿಸ್ಟಮ್. ಸೊ ಬಟ್ ಇದನ್ನು ನೀವು ಚೇಂಜ್ ಮಾಡಬೇಕು. ಹೇಗೆ ಅಂತಂದರೆ ನನಗೆ ಹಣ ತುಂಬ ಬೇಗ ಸಿಗುತ್ತೆ, ನಾನು ತುಂಬ ಲಕ್ಕಿ. ಸೊ ಆ ಥರ ಮಾಡುವಂಥದ್ದು. ಪೇಯ್ನಿಂದ ಹೊರಗೆ ಬನ್ನಿ. ಹಣನ ಆ್ಯಸ್ ಅ ಪೇಯ್ನ್ ಥರ ನೋಡಬೇಡಿ. ಹಣನ ಆ್ಯಸ್ ಅ ನೀವು ಹ್ಯಾಪಿಯಾಗಿ ನೋಡಿ, ಹ್ಯಾಪಿನೆಸ್ಸನ್ನಾಗೆ ನೋಡಿ. ಆವಾಗಲೇ ನೀವು ಮನಿ ಮ್ಯಾಗ್ನೆಟ್ ಆಗೋದಕ್ಕೆ ಸಾಧ್ಯ. ಹಣ ಕೈಗೆ ಸಿಗ್ತಾ ಇದೆಯಾ, ಥ್ಯಾಂಕ್ ಯು ಸೋ ಮಚ್. ಹಣನ ಇಟ್ಕೊಳ್ಳಿ, ಥ್ಯಾಂಕ್ ಯು ಸೋ ಮಚ್, ನೀವು ನನ್ನ ಜೀವನದಲ್ಲಿ ಬಂದ್ರಿ, ಇವತ್ತು ನಾನು ಬಿಲ್ ಪೇ ಮಾಡ್ತಾ ಇದ್ದೀನಿ. ಸೊ ಹಣನ ಸ್ಪೆಂಡ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ಅಯ್ಯೋ ನಾನು ಹಣನ ಸ್ಪೆಂಡ್ ಮಾಡ್ತಾ ಇದ್ದೀನಲ್ಲ, ನೋ. ಓಕೆ, ಸೊ ನೀವು ನಿಮಗೋಸ್ಕರ ಹಣನ ಸ್ಪೆಂಡ್ ಮಾಡ್ತೀರಾ, ಆ್ಯಂಡ್ ನೀವು ನಿಮಗೋಸ್ಕರ ಬಟ್ಟೆಗಳನ್ನು ತೊಗೊಳ್ತೀರಾ. ಸೊ ಆವಾಗ ಏನಾದರೂ ಈ ಥರ ಭಾವನೆ ಬಂದರೆ ನೋ, ಆ ಥರ ಭಾವನೆನ ಇಟ್ಕೊಳ್ಬೇಡಿ. ಎಸ್, ನಾನು ಹಣನ ಕೊಡ್ತಾ ಇದ್ದೀನಿ, ನನಗೊಂದು ಒಳ್ಳೆ ಬಟ್ಟೆ ಸಿಗ್ತಾ ಇದೆ, ನಾನು ಹಣನ ಸ್ಪೆಂಡ್ ಮಾಡ್ತಾ ಇದ್ದೀನಿ, ನನಗೆ ಮಾಯ್ಶ್ಚರೈಸರ್ ಸಿಗ್ತಾ ಇದೆ, ನಾನು ಇನ್ನಷ್ಟು ಮನಿ ಅಬಂಡೆಂಟ್ ಆಗ್ತೀನಿ, ಐ ಆಮ್ ಗ್ರೇಟ್ಫುಲ್. ಇದನ್ನು ಹೇಳಿಕೊಡಿ, ನಿಮ್ಮ ಲೈಫಲ್ಲಿ ಹಣ ಬರುತ್ತೆ. ಓಕೆ,
ಸೊ ಲೆಟ್ಸ್ ಸಿ ಬೇರೆ ಏನು ಅಂತ ನೋಡೋಣ. ಓಕೆ, ಆ್ಯಂಡ್ ನೀವು ಸಿಂಬಲ್ ಮುಖಾಂತರ ಕೂಡ ಹಣನ ಅಟ್ರ್ಯಾಕ್ಟ್ ಮಾಡ್ಬೋದು. ತುಂಬಾ ಸಿಂಬಲ್ಸ್ ಇದೆ ರೈಟ್. ಗೂಗಲಲ್ಲಿ ಸರ್ಚ್ ಮಾಡಿ ಮನಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಯಾವ ಸಿಂಬಲ್ ಒಳ್ಳೆಯದು ಅನ್ನೋದು. ಸೊ ಆ ಥರ ಕೂಡ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಐ ಥಿಂಕ್ ನಾನಿದು ತುಂಬ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ, ತುಂಬ ಮೆಲ್ಲ ಮಾತಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಇಟ್ಸ್ ಏನೋ ಎಷ್ಟಾಯಿತು ಗಂಟೆ, ಇವಾಗ 4:54 ಆಗ್ತಾಯಿದೆ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಫ್ಲೇಫುಲ್ನೆಸ್, ಎಸ್, ಹಣದಲ್ಲಿ ಸ್ವಲ್ಪ ಫ್ಲೇಫುಲ್ನೆಸ್, ಲವಲವಿಕೆ. ಹಣ ಕೈಯಲ್ಲಿ ಬಂತು ಅಂದ ತಕ್ಷಣ ಬೇಸರ ಪಡ್ಕೊಳ್ಳೋದಲ್ಲ, ಅಯ್ಯೋ ಇನ್ನು ಯಾವುದಕ್ಕೆಲ್ಲ ಇದನ್ನ ಕೊಡಬೇಕು ಅನ್ನೋದು. ಹಣ ಬಂದ ತಕ್ಷಣ ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಓಕೆ, ಆ್ಯಂಡ್ ಇಲ್ಲಿ ನನಗೆ ಕೆಲವೊಂದು ಪಾಸ್ಟಲ್ಲಿ ನಡೆದಂತಹ ಕೆಲವೊಂದು ವಿಷಯಗಳು ಬರ್ತಾಯಿದೆ, ಲೈಕ್ ಮನಿ ರಿಲೇಟೆಡ್. ನಿಮ್ಮ ತಂದೆ ತಾಯಿ ಏನು ಹೇಳ್ತಾ ಇದ್ರು ಹಣದ ಬಗ್ಗೆ, ಸೊ ಅದರ ಮೇಲೆ ಸ್ವಲ್ಪ ವರ್ಕ್ ಮಾಡಿ. ಓಕೆ, ಸೊ ರಿಬರ್ತ್ ಏನೋ ಇಲ್ಲಿ 10 ಎನರ್ಜಿ ಇದೆ. ಸೊ ನಿಮ್ಮ ಸ್ಟ್ರೆಂತ್ ಏನು ಅಂತಂದರೆ, ನಿಮ್ಮ ಲೈಫಲ್ಲಿ ಯಾವುದೇ ಥರದ ಚಾಲೆಂಜ್ ಬಂದರೂ ಕೂಡ, ಫೈನಾನ್ಷಿಯಲಿ ಯಾವುದೇ ಥರದ ಚಾಲೆಂಜ್ ಬಂದರೂ ಕೂಡ ನೀವು ವಾಪಸ್ ಎದ್ದು ನಿಲ್ತೀರಾ. ನೀವು ಯಾವತ್ತೂ ಸೋಲೋದಿಲ್ಲ ಫೈನಾನ್ಷಿಯಲಿ, ನೆನಪಲ್ಲಿ ಇಟ್ಕೊಳ್ಳಿ. ಫೈನಾನ್ಷಿಯಲಿ ನೀವು ಯಾವತ್ತೂ ಸೋಲೋದಿಲ್ಲ. ಓಕೆ, ಫೈನಾನ್ಷಿಯಲಿ ನೀವು ಯಾವಾಗಲೂ ಗೆದ್ತೀರಾ. ಸೊ ಅದು ನಿಮ್ಮ ದೊಡ್ಡ ಸ್ಟ್ರೆಂತ್ ಅಂತ. ಏನು ಅಂತಂದರೆ ಫೈನಾನ್ಷಿಯಲ್ ಚಾಲೆಂಜ್ ಏನು ಅಂತಂದರೆ ನಿಮಗೇನು ಲವಲವಿಕೆ ಬರೋದಿಲ್ಲ, ಖುಷಿ ಬರೋದಿಲ್ಲ. ಹಣ ಬಂದ ತಕ್ಷಣ ಹಣ ನಿಮ್ಮ ಕೈಯಲ್ಲಿ ಬಂದ ತಕ್ಷಣ ಖುಷಿ ಪಡೀರಿ. ನಾನು ಹಣ ಸಿಕ್ತು ನನಗೆ, ಥ್ಯಾಂಕ್ ಯು ಸೋ ಮಚ್, ನಾನು ಬಿಲ್ ಪೇ ಮಾಡ್ಬೋದು, ಇಲ್ಲಾಂದರೆ ನನ್ನ ಕೋರ್ಸ್ ಜಾಯಿನ್ ಆಗ್ಬೋದು, ಎನಿ ಕೈಂಡ್ ಆಫ್ ಆ ಥರದ್ದು ಲವಲವಿಕೆ ಬೇಕಾಗುತ್ತೆ. ಓಕೆ, ನೀವು ಯಾವ ಥರ ಮನಿನ ಅಟ್ರ್ಯಾಕ್ಟ್ ಮಾಡ್ಬೋದು ನೋಡಿ. ಇಲ್ಲೂ ಕೂಡ ಕೂಗ್ತಾ ಇದ್ದಾರೆ ಆ್ಯಂಡ್ ಇಲ್ಲೂ ಕೂಡ ಕೂಗ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕೂಗೋದನ್ನು ನಿಲ್ಲಿಸಿ, ನೀವು ಮನೆಯಲ್ಲಿ ಏನಾದರೂ ಕೂಗ್ತಾ ಇದ್ದೀರಾ, ನೀವು ಮನೇಲಿ ಕೂತ್ಕೊಂಡು ಏನಾದರೂ ಬೇಸರದ ವಿಷಯ ಮಾತಾಡ್ತಾ ಇದ್ದೀರಾ ಅಂತಂದರೆ ಇವಾಗಲೇ ಸ್ಟಾಪ್ ಮಾಡಿ. ಇಲ್ಲಿ ನೀವು ಮನಿನ ಅಟ್ರ್ಯಾಕ್ಟ್ ಮಾಡ್ತಾ ಇಲ್ಲ, ಇಲ್ಲಿ ನೀವು ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಫಸ್ಟ್ ಆಫ್ ಆಲ್ ಹಣನ ಇಟ್ಕೊಂಡು ಕೂಗೋದನ್ನು ಫಸ್ಟ್ ಆಫ್ ಆಲ್ ಸ್ಟಾಪ್ ಮಾಡಿ. ಅಯ್ಯೋ ನನ್ನಲ್ಲಿ ಹಣ ಇಲ್ಲ, ಅಯ್ಯೋ ಇಲ್ಲ. ನೀವೆಷ್ಟು ಇಲ್ಲ ಇಲ್ಲ ಅಂತ ಹೇಳ್ತೀರಾ ನೋಡಿ, ಇನ್ನಷ್ಟು ಇರೋದೇ ಇಲ್ಲ. ಹಣ ಬರುತ್ತೆ ಅಂತ ಇಟ್ಕೊಳ್ಳಿ. ಎಸ್, ಈ ಪರಿಸ್ಥಿತಿ, ಈ ಸಿಚುವೇಶನ್ ಏನಿದೆ ನೋಡಿ, ಈ ಸಿಚುವೇಶನಲ್ಲಿ ಇದ್ದರೂ ಕೂಡ ಹಣನ ನಾನು ಅಟ್ರ್ಯಾಕ್ಟ್ ಮಾಡ್ತೀನಿ. ಬಿಕಾಸ್ ಐ ಆಮ್ ಎನಫ್, ಐ ಆಮ್ ಮನಿ ಮ್ಯಾಗ್ನೆಟ್. ಓಕೆ, ಐಸೋಲೇಷನ್ ಇದೆ ಇಲ್ಲಿ. ಹಣದ ಬಗ್ಗೆ ತುಂಬಾ ಯೋಚನೆ ಮಾಡಿ ತನ್ನನ್ನು ತಾನು ಐಸೋಲೇಟ್ ಮಾಡುವಂಥದ್ದನ್ನು ಮಾಡೋದಕ್ಕೆ ಹೋಗಬೇಡಿ. ಡಿವೈನ್ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಿಮ್ಮ ಜೊತೆ ಇದೆ. ಇಲ್ಲಿ ಹಕ್ಕಿ ನೀವು ನೋಡ್ತಾ ಇರ್ಬೋದು, ಒನ್ ಆಫ್ ಮೈ ಫೇವ್ರೆಟ್. ಸೊ ಅದಕ್ಕೆ ನಾನು ಇಟ್ಟಿರೋದು ಸ್ಪಿರಿಚುವಲ್ ಬರ್ಡ್. ಓಕೆ, ಸೊ ಈ ಬರ್ಡ್, ಈ ಡಿವೈನ್ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಿಮ್ಮ ಜೊತೆ ಇದೆ. ನೀವು ಯಾವಾಗ ಕೂಗ್ತೀರಾ ನೋಡಿ, ಆವಾಗ ಅದು ನಿಮ್ಮ ಜೊತೆ ಇರುತ್ತೆ. ಬಟ್ ದ ಥಿಂಗ್ ಈಸ್ ದ್ಯಾಟ್ ಕೂಗಬೇಡಿ, ಮನೆಯೊಳಗಡೆ ಕೂಗೋದಕ್ಕೆ ಮಾಡೋದಕ್ಕೆ ಹೋಗಬೇಡಿ. ಸ್ಪೆಷಲಿ ಹೆಂಗಸರು ಕೂಗೋದು ಏನು ಅಂತ ಎಲ್ಲ ಕೂಗೋದು, ವೈ, ಯಾಕೆ? ಸಣ್ಣ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೂಗೋದಕ್ಕೆ ಹೋಗಬೇಡಿ. ಓಕೆ, ಲಕ್ಷ್ಮಿ ಆವಾಗ ಅಟ್ರ್ಯಾಕ್ಟ್ ಆಗೋದಿಲ್ಲ. ಮೊದಲು ನೀವು ನಿಮ್ಮೊಳಗಡೆ ಲಕ್ಷ್ಮಿನ ನೋಡಿ.
ಓಕೆ, ನಿಮಗೆ ಹಣ ಬರಬೇಕು ಅಂತಂದರೆ ನೀವು ಯಾವ ಥರ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದೀರಾ? ನೀವು ಲಕ್ಷ್ಮೀ ದೇವರನ್ನು ನೋಡಿ ಅವ್ರು ಹೇಗಿದ್ದಾರೆ ಆ್ಯಂಡ್ ನಿಮ್ಮನ್ನು ನೋಡಿ ನೀವು ಹೇಗಿದ್ದೀರಾ ಅನ್ನೋದು ಕಂಪೇರ್. ಇಟ್ಸ್ ಲೈಕ್ ನಮ್ಮ ಒಳಗಡೆನೇ ದೇವರಿದ್ದಾರೆ. ನಾವು ಏನು ಅಂತಂದರೆ ರೈಟ್ ನಾವು ಹ್ಯೂಮನ್ ಫಾರ್ಮಲ್ಲಿದ್ದೀವಿ ಅಷ್ಟೇ. ಓಕೆ, ಇವಾಗ ಲಕ್ಷ್ಮೀ ದೇವರನ್ನು ನೀವು ನೋಡಿ, ಲಕ್ಷ್ಮೀ ದೇವಿನ ನೋಡಿ ಆ್ಯಂಡ್ ನಿಮ್ಮನ್ನು ನೋಡಿ. ಅವ್ರು ಹೇಗೆ ಚೆನ್ನಾಗಿ ಲೈಕ್ ಶೃಂಗಾರ ಲೈಕ್ ಒಳ್ಳೆ ಬಟ್ಟೆ ಹಾಕಿರ್ತಾರೆ ಆ್ಯಂಡ್ ನೀವು ಮನೇಲಿ ನೋಡಿ ಹೇಗಿರ್ತೀರಾ ಅನ್ನೋದು. ಅಂತಂದರೆ ಅಲಂಕಾರ ಇನ್ ದ ಸೆನ್ಸ್, ಸೊ ಅವರು ಚೆನ್ನಾಗಿ ಶುಭ್ರವಾಗಿರುವಂತಹ ಬಟ್ಟೆನ ಧರಿಸಿರ್ತಾರೆ, ರೈಟ್, ಕುಂಕುಮ ಹಚ್ಚಿರ್ತಾರೆ ಆ್ಯಂಡ್ ಒಂದು ಸರಿಯಾದ ಬಟ್ಟೆನ ಇರುವಂಥದ್ದು. ಆ್ಯಂಡ್ ಅವ್ರನ್ನ ನೋಡಿದ ತಕ್ಷಣ ನಮ್ಗನ್ಸುತ್ತೆ, ಅಯ್ಯೋ ಇಷ್ಟು ಚೆನ್ನಾಗಿದ್ದಾರೆ, ನಮ್ಮ ಮನೆಗೆ ಬರ್ತಾ ಇದ್ರೆ ಅಂತ ಅನಿಸುತ್ತೋ ಇಲ್ವೋ? ಲಕ್ಷ್ಮಿನ ಯಾರು ಬೇಡ ಅಂತ ಹೇಳ್ತಾರೆ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ಮನೆ ಲಕ್ಷ್ಮಿ ಚೆನ್ನಾಗಿರಬೇಕು, ಮನೆ ಲಕ್ಷ್ಮಿ ಚೆನ್ನಾಗಿ ಇರಬೇಕು, ಮಾತು ಚೆನ್ನಾಗಿರಬೇಕು. ಆ್ಯಂಡ್ ಹಳೆಯ ನೈಟಿ ಹಾಕಿ ಕೂತ್ಕೊಂಡು ಇರೋದಲ್ಲ. ಓಕೆ, ಸೊ ಮಾಡಬೇಡಿ. ಮುಖಕ್ಕೆ ಹಚ್ಕೊಡ್ಲೆ ಏನಾದರೂ, ಸ್ಕಿನ್ನನ್ನು ಡ್ರೈ ಆಗೋದಕ್ಕೆ ಬಿಡಬೇಡಿ, ಮುಖಕ್ಕೆ ಏನಾದರೂ ಹಚ್ಕೊಳ್ಳಿ. ಓಕೆ, ನೀವು ಔಟ್ ಕಂಟ್ರಿ ಅವ್ರನ್ನ ನೋಡಿದರೆ ಅವರು ಬೆಳಿಗ್ಗೆ ಮೇಕಪ್ ಮಾಡಿ ಇಟ್ಕೊಂಡಿರ್ತಾರೆ. ಬಿಕಾಸ್ ಅದೊಂದು ಅಟ್ರ್ಯಾಕ್ಟ್ ಮಾಡೋದಕ್ಕೆ. ಅಂತಂದರೆ ನಮಗೂ ಒಂದು ಖುಷಿ ಆಗುತ್ತೆ ಅಲ್ವಾ? ಎಸ್, ನಾನು ಚೆನ್ನಾಗಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ರೆಡಿ ಬೇರೆಯವ್ರಿಗೋಸ್ಕರ ಆಗಬೇಡಿ, ನಿಮಗೋಸ್ಕರ ಆಗಿ. ಅದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ, ಅದನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸ್ ಸಿ ಗೈಡೆನ್ಸ್ ಏನು ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಟ್ರಸ್ಟ್ ಆ್ಯಂಡ್ ಡ್ರೈವ್, ವಿಶ್ವಾಸ ಇರಬೇಕು, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಎನರ್ಜಿ ಕೂಡ ಇದೆ. ಓಕೆ, 3 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ನಿಮ್ಮಲ್ಲಿ ಸ್ಕಿಲ್ ಇದೆ ಅಂತಂದರೆ ಅದನ್ನ ಬೇರೆಯವ್ರ ಜೊತೆ ಶೇರ್ ಮಾಡಿ. ನಿಮ್ಮಲ್ಲಿ ಚೆನ್ನಾಗಿರುವಂಥ ಸ್ಕಿಲ್ ಇದೆ ಅಂತಂದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಯಾವಾಗ ನೋಡಿದರೂ ಮೆಟೀರಿಯಲಿಸ್ಟಿಕ್ ಆಗಿರಬೇಡಿ. ಡಿಟ್ಯಾಚ್ಮೆಂಟ್ ಆ್ಯಂಡ್ ಅಟ್ಯಾಚ್ಮೆಂಟ್ ಇದು ತುಂಬ ಇಂಪಾರ್ಟೆಂಟ್ ಮನುಷ್ಯನಿಗೆ. ಅಟ್ಯಾಚ್ಮೆಂಟ್ ಆಗೋದು ತುಂಬ ಈಸಿ. ಡಿಟ್ಯಾಚ್ಮೆಂಟ್ ಏನಿದೆ ನೋಡಿ, ಇದು ತುಂಬ ಕಷ್ಟ ಇದೆ. ಓಕೆ, ತುಂಬ ಕಷ್ಟ ಇದೆ. ಸೊ ಇಲ್ಲಿ ನಿಮಗೆ ಅದನ್ನು ಹೇಳ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ಎಕ್ಸ್ಚೇಂಜ್. ನಾನು ಇವಾಗಷ್ಟೇ ಹೇಳಿದೆ, ನಿಮ್ಮ ಸ್ಕಿಲ್ಲನ್ನು ಪಾಲಿಷ್ ಮಾಡಿ. ನಿಮ್ಮ ಸ್ಕಿಲ್ಲಿಂದ ನೀವು ಹಣನ ಸಂಪಾದನೆ ಮಾಡ್ಬೋದು. ಎನರ್ಜಿನ ಎಕ್ಸ್ಚೇಂಜ್ ಮಾಡಬೇಕು ನೀವು. ನೋಡಿ, ನೀವು ಯಾವುದಲ್ಲಿ ಚೆನ್ನಾಗಿದ್ದೀರಾ ಅನ್ನೋದನ್ನು ನೋಡಿ. ಯಾವ್ದು ನಿಮಗೆ ಏನು ಗೊತ್ತಾ, ವಿದ್ಯೆ ಏನಿದೆ ನೋಡಿ, ಅದನ್ನ ಬೇರೆಯವ್ರ ಜೊತೆ ಶೇರ್ ಮಾಡಿದಾಗ ನಾವು ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಏನು, ಅಂದರೆ ಆದಷ್ಟು ಗ್ರೇಟ್ಫುಲ್ ಆಗಿರಿ. ನಿಮ್ಮಲ್ಲಿ ಏನಿದೆ ನೋಡಿ, ಅದಕ್ಕೆ ಗ್ರೇಟ್ಫುಲ್ನ ವ್ಯಕ್ತಪಡಿಸಿ. ವಿಶ್ವಾಸ ಇಟ್ಕೊಳ್ಳಿ ಆ್ಯಂಡ್ ಬೆಳೀರಿ. ಓಕೆ, ಸೊ ಇಲ್ಲಿ ಕಾರ್ಡ್ಸ್ ಅದೇ ಹೇಳ್ತಾ ಇದೆ. ಒಳ್ಳೆ ಎನರ್ಜಿನ ಎಕ್ಸ್ಚೇಂಜ್ ಮಾಡುವಂಥದ್ದು. ನೀವು ಏನು ಕಲ್ತಿದ್ದೀರಾ ನೋಡಿ, ಅದನ್ನ ಎಕ್ಸ್ಚೇಂಜ್ ಮಾಡಿ. ಅದನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಯಾಕೆ ಮುಜುಗರ, ಅದನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಯಾಕೆ ಭಯ? ಡೌಟ್ ಪಡ್ಕೊಳ್ಬೇಡಿ. ಸಕ್ಸಸ್ ಆಗೇ ಆಗ್ತೀರಾ ನೀವು. ಫೈನಾನ್ಷಿಯಲಿ ಸಕ್ಸಸ್ ಅಫ್ಕೋರ್ಸ್ ಆಗೇ ಆಗ್ತೀರಾ. ಬಟ್ ಈ ಒಂದು 2 ಎನರ್ಜಿಯಿಂದ ಹೊರಗೆ ಬನ್ನಿ. ಹಣ ಬಂದ ತಕ್ಷಣ ಅಯ್ಯೋ ಬಂತು ಇನ್ನೇನು ಮಾಡೋದು? ಹಣ ಬಂದ ತಕ್ಷಣ ಖುಷಿ ಪಡೀರಿ, ಸಂತೋಷನ ವ್ಯಕ್ತಪಡಿಸಿ, ಡಾನ್ಸ್ ಮಾಡಿ. ನೋಡಿ ಹಣ ಹೇಗೆ ನಿಮ್ಮ ಹಿಂದೆ ಬರುತ್ತೆ ಅನ್ನೋದು. ಓಕೆ, ಸೊ
ಎಸ್, ನಾನು ಕೂಡ ಮೊದಲು ಅದೇ ಥರ ಇದ್ದೆ. ಬಟ್ ಇವಾಗ ಹಣ ಬಂದ ತಕ್ಷಣ ಹಣ ಸಿಕ್ತಿದೆ ಥ್ಯಾಂಕ್ ಯುನ ವ್ಯಕ್ತಪಡಿಸಿ. ಶಾಪಿಂಗ್ ಮಾಡೋದಿರ್ಬೋದು, ಶಾಪಿಂಗ್ ಮಾಡಬೇಕಾದ್ರೆ ಇಲ್ಲಾಂದರೆ ಯಾರಿಗಾದ್ರೂ ನೀವು ಕೊಡ್ತಾ ಇದ್ದೀರಾ ಅಂತಂದರೆ ಆವಾಗಲೂ ಕೂಡ ಹ್ಯಾಪಿಯಾಗೇ ಕೊಡಿರಿ. ಆವಾಗ ನೀವು ಹ್ಯಾಪಿ ಮನಿನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ಓಕೆ, ಸೊ ಎಸ್, ದಿಸ್ ಈಸ್ ರೀಡಿಂಗ್. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಚೆನ್ನಾಗಿ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಗೈಡೆನ್ಸ್ನ ನೀವು ಫಾಲೋ ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೇನಾದರೂ ಮೆಂಬರ್ಶಿಪ್ ತೊಗೊಳ್ಬೇಕು ಅಂತಂದರೆ ಜಾಯಿನ್ ಬಟನ್ನ ಕ್ಲಿಕ್ ಮಾಡೋ ಮುಖಾಂತರ ಮೆಂಬರ್ಶಿಪ್ನ ನೀವು ತೊಗೊಳ್ಬಹುದು. ಅಲ್ಲಿ ನಾನು ಎಜುಕೇಷ್ನಲ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಟು ಲೈಕ್ ಅಂತ ಹೇಳ್ತೀನಿ. ಸೊ ಹಾಗೆಯೇ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.